ನೋಡಿ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಬೋಂಡಗಳು ರೆಡಿಯಾಗಿದೆ. ನೀವು ಇದೇ ಥರ ಗರಿಗರಿಯಾಗಿ ಬೋಂಡ ಮಾಡ್ಕೋಬೇಕು ಅಂದರೆ ಕಂಪ್ಲೀಟ್ ರೆಸಿಪಿ ನೋಡ್ಕೊಬನ್ನಿ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್, ನನ್ನ ಲೋಕ. ಎಸ್, ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಏನಪ್ಪ ಇಷ್ಟೊಂದು ರೆಡಿಯಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಜಸ್ಟ್ ಒಂದು ಯೂಸ್ ವೀಡಿಯೋ ಮಾಡ್ತಾಯಿದ್ದೆ. ಹಾಗೆ ನಾನು ನಿಮಗೆ ಒಂದು ರೆಸಿಪಿ ಹಾಕಬೇಕಿತ್ತಲ್ವ ಈ ವೀಕು, ಅದಕ್ಕೂ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ವೀಡಿಯೋ ಶೂಟ್ ಮಾಡೋದಕ್ಕೆ ತೊಗೊಂಡೆ. ಸ್ವಲ್ಪ ನಾಯ್ಸ್ ಇದೆ, ಹೊರಗಡೆ ಏನೋ ಕೆಲಸ ನಡೀತಾ ಇದೆ. ಸೊ ನನ್ನ ವಾಯ್ಸ್ ಎಷ್ಟು ಮಟ್ಟಿಗೆ ಕೆಲಸದ ಗೊತ್ತಿಲ್ಲ. ಇವತ್ತು ನಾನು ನಿಮಗೆ ಮೆಣಸಿನ್ಕಾಯಿ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ ವೀಡಿಯೋ ತೋರಿಸ್ತಾ ಇದ್ದೀನಿ. ನಮ್ಮ ಕಡೆ ನಮ್ಮದು ಆ್ಯಕ್ಚುಲಿ ನಿಮಗೆ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಇವಾಗ ಲಾಕ್ಸಲ್ಲಿ ಗೊತ್ತಿಲ್ಲ, ನಮ್ಮದು ಚಿತ್ರದುರ್ಗ ಹತ್ರ ಚಳ್ಳಕೆರೆ. ಸೊ ನಮ್ಮ ಕಡೆ ಮೆಣಸಿನ್ಕಾಯಿ ಬಳ್ಳಾರಿ ನಿಯರ್ ಅಲ್ವಾ, ಬಳ್ಳಾರಿ ಮಂಡಕ್ಕಿ ಮಿರ್ಚಿ ಫೇಮಸ್ ಅಲ್ವಾ. ಹಾಗೆ ನಮ್ಮ ಕಡೆಯೂ ತುಂಬ ಚೆನ್ನಾಗಿ ನಾವು ಮೆಣಸಿನ್ಕಾಯಿ ಬೋಂಡ ಮಾಡ್ತೀವಿ. ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡಿದ ರೆಸಿಪಿನೇ. ಅದರಲ್ಲಿ ಕೆಲವೊಂದು ಗರಿಗರಿಯಾಗಿ ಬರೋದಕ್ಕೆ, ಎಲ್ಲ ಕ್ಲೀನಾಗಿ ಉಬ್ಬು ಬರೋದಕ್ಕೆ ಎಲ್ಲದಕ್ಕೂ ಕೆಲವೊಂದು ಸೀಕ್ರೆಟ್ಸ್ ಇದೆ. ಅದನ್ನು ಹೇಳ್ತೀನಿ ವಿಡಿಯೋದಲ್ಲಿ. ಹೋಗಿ ರೆಸಿಪಿ ನೋಡ್ಕೊಂಡು ಬನ್ನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಹಿಟ್ಟು ರೆಡಿ ಆಗೋಷ್ಟರಲ್ಲಿ ಇಲ್ಲಿದೆ ನೋಡಿ ಮೆಣಸಿನ್ಕಾಯಿ, ತುಮಕೂರು ಮೆಣಸಿನ್ಕಾಯಿ. ಇದಕ್ಕೆ ಅಜ್ವಾನು, ಸ್ವಲ್ಪ ಸೋಡಾ, ಕಡಲೆ ಹಿಟ್ಟು, ಉಪ್ಪು. ಫಸ್ಟು ಮೆಣಸಿನ್ಕಾಯಿ ತೊಳೆದ್ಬಿಟ್ಟು ಹಚ್ಕೊಳ್ಳೋಣ. ಇದು ಜೀರಿಗೆ ಮತ್ತು ಹೇಳ್ತೀನಿ ನಾನು ಹೇಗೆ ಅಂತ. ಇದು ನೋಡಿ ತುಮಕೂರು ಮೆಣಸಿನ್ಕಾಯಿ. ಫಸ್ಟ್ ಇದನ್ನು ತೊಳೆದ್ಬಿಟ್ಟು, ಇದೆಲ್ಲ ನಮ್ಮಮ್ಮ ಮಾಡ್ತಾಯಿದ್ದಾರೆ ಈ ಸತಿ. ನಮ್ಮ ಕಡೆ ಹೇಳ್ದೆ ಅಲ್ವ ನಾನು ಇಂಟ್ರೋದಲ್ಲಿ, ನೋಡಿ ಈ ರೆಸಿಪೀಸ್ ಎಲ್ಲ ಉಪ್ಪು, ಕಡಲೆ ಹಿಟ್ಟು, ಸೋಡಾ, ಅಜ್ವಾನು, ಜೀರಿಗೆ. ಈಗ ಫಸ್ಟು ಜೀರಿಗೆನ ಹಾಕ್ಕೊಂಡು ಕುಟ್ಟಾಣಿನ ಸ್ವಲ್ಪ ದಬಡು ಥರ ಇದು ಮಾಡ್ಕೊಳ್ಳಿ. ಕಡಲೆ ಹಿಟ್ಟು, ಏನು ನೀವು ಕುಟ್ಟಿರ್ತೀರಲ್ಲ ಜೀರಿಗೆ, ಕಡಲೆ ಹಿಟ್ಟು ಇಷ್ಟಕ್ಕಿಷ್ಟು ಅಂತೇಳಿಲ್ಲ, ಒಂದು ಅಂದಾಜು ಮೇಲೆ ಹಾಕಿರೋದು ನಾವು. ಈ ಹಳೆ ಕಾಲದವರೆಲ್ಲ ಹಾಗೆ ಅಲ್ವಾ, ಅಂದಾಜು ಮೇಲೇ ಅಡುಗೆ ಮಾಡೋದು. ಯಾರೂ ಫುಲ್ಲು ಇದನ್ನು ನೋಡಿ ಅಡುಗೆ ಮಾಡೋದಿಲ್ಲ. ಈ ಕುಟ್ಟಿರೋವಂಥ ಜೀರಿಗೆ ಏನಿದೆ ಆ ಜೀರಿಗೆನೂ ಹಾಕೋಣ ಅದಕ್ಕೆ. ಮತ್ತು ಅಜ್ವಾನ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಅದಕ್ಕೆ ಹಾಕಬೇಕು. ಏನು ಇವೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಪ್ರಾಬ್ಲಮ್ ಅಲ್ವಾ, ಈ ಜೀರಿಗೆ ಅಜ್ವಾನ ಬಿದ್ದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತಷ್ಟೇ. ಸೋಡಾ, ನಮ್ಮಮ್ಮ ಸ್ವಲ್ಪ ಸೋಡಾ ಜಾಸ್ತಿ ಹಾಕ್ತಾರೆ, ನಾನು ಹೇಳಿ ಸ್ವಲ್ಪ ಕಮ್ಮಿ ಹಾಕಮ್ಮ ಅಂತ. ಸೋಡಾ ಹಾಕಿಲ್ಲ ಅಂದರೆ ನಿಮ್ಗೆ ಅದು ಗರಿ ಟೇಸ್ಟ್ ಆಗಲಿ, ಈ ಉಬ್ಬೋದೆಲ್ಲ ಆಗೋದಿಲ್ಲ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು, ಈ ಗರಿ ಬರಬೇಕು ಅಂದರೆ ನಿಮಗೆ ಅಕ್ಕಿ ಹಿಟ್ಟು ಸಹ ಮ್ಯಾಟರ್ ಆಗುತ್ತೆ. ಈಗ ಅಕ್ಕಿ ಹಿಟ್ಟು, ಎಣ್ಣೆನೂ ಕಾಯ್ತಾ ಇದೆ ಅಲ್ಲಿ. ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಕೈಯಲ್ಲಿ. ಹಾಗೇ ಉಪ್ಪು ನೀವೇನು ಹಿಟ್ಟು ರೆಡಿ ಮಾಡ್ಕೊತೀರಲ್ಲ ಆಗಲೇ ಉಪ್ಪು ಹಾಕಬೇಕು. ಒಂದು ಮಿಕ್ಸ್ ಕೊಟ್ಬಿಟ್ಟು ನೋಡಿ, ಕಲಿಸೋ ಹದ ನಾನು ಕ್ಲೀನಾಗಿ ತೋರಿಸಿದ್ದೀನಿ ಯಾವ ಥರ ಇರಬೇಕು ಅಂತ. ಮತ್ತು ಒಂದೇ ಸತಿ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಸ್ವಲ್ಪ ಹಾಕ್ಕೊಬಿಟ್ಟು ಕಲಿಸ್ಕೋಬೇಕು. ನೋಡಿ ನಮ್ಮಮ್ಮ ಹೇಗೆ ಕಲಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ, ಎಣ್ಣೆನೂ ಕಾಯ್ತಾ ಇದೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಗೊತ್ತಾಗುತ್ತೆ. ಅವ್ರೀಗ ತೋರಿಸ್ತಾರೆ ನೋಡಿ, ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದು ಹೇಗೆ ಹದ ನೋಡೋದು ಅಂತ. ಕಲಿಸಿದ್ದಾದಮೇಲೆ ಸ್ವಲ್ಪ ನೀವು ಒಂದೇ ಸತಿ ನೀರು ಹಾಕ್ಕೊಂಡ್ರೆ ಏನಾಗೋದು, ಜಾಸ್ತಿ ಆಯ್ತು ಅಂತ ಮತ್ತೆ ಇನ್ನೊಂದು ಹಾಕ್ಕೊಳ್ಳೋದು, ಈ ಥರ ಆಗಿಬಿಡುತ್ತೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ತುಂಬ ನೀರಾಗಿ ಕಲಿಸ್ಕೊಂಡ್ರೆ ತೆಳ್ಳಗೆ ಬರುತ್ತೆ, ಹಿಟ್ಟು ಜಾಸ್ತಿ ಹಿಡಿಯಲ್ಲ. ನೋಡಿ ಆ ಥರ ನೋಡ್ಕೊಂಡು ಅವ್ರು ಕಲಿಸಿದ್ರೆ ಕನ್ಸಿಸ್ಟೆನ್ಸಿನ ಒಂದು ಸ್ವಲ್ಪ ಈ ಥರ ಜಾರೋ ಥರ ಇರಬೇಕು. ತುಂಬ ಗಟ್ಟಿ ಇದ್ಬಿಟ್ರೆ ಏನಾಗುತ್ತೆ ನಿಮಗೆ, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರೋಲ್ಲ, ತುಂಬ ನೀರಾಗಾದ್ರೂ ಚೆನ್ನಾಗಿ ಬರೋಲ್ಲ. ಈ ಮೀಡಿಯಮ್ ಆಗಿರಬೇಕು ನೋಡಿ, ಈ ಥರ ಸ್ವಲ್ಪ ಜಾರೋ ಥರ ಇರಬೇಕು. ಆ ಕನ್ಸಿಸ್ಟೆನ್ಸಿಲಿ ಇದು ಮಾಡ್ಕೋಬೇಕು ನೀವು. ಅದಾಗಿದ್ದಾಗೇ ಚೆನ್ನಾಗಿ ಬರೋದು ಬೋಂಡ. ಅದೇ ಹೇಳ್ದೆ ಅಲ್ಲ, ಗಟ್ಟಿ ನೀರಿಗಾದರೆ ಎರಡೂ ಚೆನ್ನಾಗಿ ಬರೋಲ್ಲ. ಈ ಕನ್ಸಿಸ್ಟೆನ್ಸಿದ್ರೆ ನಿಮಗೆ ಹಿಟ್ಟು ಚೆನ್ನಾಗಿ ಹಿಡಿಯುತ್ತೆ ಮೆಣಸಿನ್ಕಾಯಿಗೆ. ಈಗ ಹಿಟ್ಟು ಕಲಿಸ್ಕೊಂಡಿರೋದು ರೆಡಿಯಾಗಿದೆ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕಾದ್ರೆ ಹೇಳ್ತೀನಿ ನಾನು. ಈಗ ಮೆಣಸಿನ್ಕಾಯಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ಅಲ್ವಾ, ಸೊ ಅದನ್ನು ತುದಿ ಕಟ್ ಮಾಡಿ ಇದನ್ನು ಅರ್ಧ ಮಾಡಿಕೊಂಡು, ಈ ಮೆಣಸಿನ ಬೀಜಗಳೇನಿರುತ್ತೆ ಅಲ್ಲ, ಅದು ಆ್ಯಕ್ಚುಲಿ ಕ್ಯಾಪ್ಸಿನ್ ಕಂಟೆಂಟ್ ಇರುತ್ತಲ್ವ, ಅದೇ ನಮಗೆ ಖಾರ ಕೊಡೋ ಅಂಥದ್ದು.
ನೋಡಿ ಅಮ್ಮ ಎಲ್ಲ ಮೆಣಸಿನ್ಕಾಯಿ ಬೀಜಗಳನ್ನ ತೆಗಿತಾ ಇದ್ದಾರೆ. ಏನಾಗುತ್ತೆ ತುಂಬ ಖಾರ ಖಾರ ಅನಿಸೋದಿಲ್ಲ ಹಿಂಗೆಲ್ಲ ಮೆಣಸಿನ್ಕಾಯಿ ಬೀಜ ತಕ್ಕೊಬಿಟ್ರೆ. ಇನ್ನೂ ಒಂದು 2-3 ಮೆಥಡಲ್ಲಿ ಮಾಡ್ಬೋದು. ಇದು ಒಂದು ಮೆಥಡ್ ನಾನು ನಿಮಗೆ ತೋರಿಸ್ತಾ ಇರೋದು. ಇನ್ನು ಮೆಣಸಿನ್ಕಾಯಿ ಮಾಡೋದಕ್ಕೆ ನಿಮಗೆ ಇನ್ನೂ ಒಂದು ಮೆಥಡ್ ಬರುತ್ತೆ, ತಿನ್ನೋದಕ್ಕೂ ಒಂದು 2-3 ಮೆಥಡ್ಗಳು ಬರುತ್ತೆ. ನೋಡಿ, ಈಗ ಕಾದಿರೋ ಎಣ್ಣೆ, ಈ ಕಾದಿರೋ ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಫುಲ್ಲು ಗರಿ ಗರಿ ಗರಿಯಾಗಿ ಬರುತ್ತೆ ಮೆಣಸಿನ್ಕಾಯಿ. ಇದೇ ಸೀಕ್ರೆಟು. ಅಕ್ಕಿ ಹಿಟ್ಟು, ಈ ಕಾದಿರೋ ಎಣ್ಣೆ, ಇದು ಎರಡು ಹಾಕ್ಕೊಂಡು ನೋಡಿ, ಅದು ಆ ಹದ ನೋಡ್ಕೊಂಡ್ರಿ ಅಲ್ವಾ, ಆ ಹದಕ್ಕೆ ಕಲಿಸ್ಕೊಂಡು ನೀವು ಮಾಡಿ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಮ್ಮ ಕಡೆ ಏನು ಹಿಂಗೆ ಫುಲ್ ಅದ್ಬಿಟ್ಟು ಹಾಕಲ್ಲ ನಾವು ಮೆಣಸಿನ್ಕಾಯಿನ, ಅರ್ಧ ಅದ್ಬಿಟ್ಟು ಹಾಕ್ತಾರೆ. ಇನ್ನೊಂದು ಕಡೆ ಮೆಣಸಿನ್ಕಾಯಿ ಬೇಯುತ್ತೆ ಅಲ್ವಾ, ಅದು ನಿಮಗೆ ಕ್ರಿಸ್ಪಿನೆಸ್ಸು ಎಲ್ಲ ಚೆನ್ನಾಗಿ ಕೊಡುತ್ತೆ. ಇನ್ನು ನಾನು ಅದು ಹಾಕಿರೋದನ್ನು ತೋರಿಸಿದ್ದೀನಿ. ಹಬ್ಬದ ಟೈಮಲ್ಲಿ ಯೂಶ್ವಲಿ ನಾವು ವೆಜ್ಜವರೆಲ್ಲ ನೋಡಿ ಆ ಥರ ಒಂದು ಕಡೆ ಹಿಂಗೆ ಅದ್ದುಬಿಟ್ಟು ಹಾಕ್ತಾರೆ, ಇನ್ನೊಂದು ಕಡೆ ಹಿಟ್ಟಿರೋದಿಲ್ಲ ಅಲ್ಲ, ಅದು ಮೆಣಸಿನ್ಕಾಯಿನೂ ಬೆಂದಿರುತ್ತೆ. ಸೊ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟೂ ಜಾಸ್ತಿ ಹಿಡಿತಾ ಇಲ್ಲ, ಕರೆಕ್ಟಾಗಿ ಹಿಡಿತಾ ಇದೆ. ಇಲ್ಲ ನಮಗೆ ಹಿಟ್ಟು ಬೇಡವೇ ಬೇಡ, ತುಂಬ ಕಮ್ಮಿ ಬೇಕು, ನೀರಿಗೆ ಕಲಿಸ್ಕೋಬೇಕಾಗತ್ತೆ ನೀವು. ಬಟ್ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನಿಮಗೆ ಚೆನ್ನಾಗಿ ಬೋಂಡ ಬರಬೇಕು ಅಂದರೆ. ನಾನು ಹೇಳ್ದೆ ಅಲ್ಲ, ಅಕ್ಕಿ ಹಿಟ್ಟು, ಕಾದಿರೋ ಎಣ್ಣೆ ಇಷ್ಟು ಹಾಕ್ಕೊಳ್ಳಿ, ನಿಮಗೆ ತುಂಬ ಗರ್ಗರಿಯಾಗಿ ಬೋಂಡಗಳು ಬರುತ್ತೆ. ಇಷ್ಟೇ ಗೈಸ್, ಸಿಂಪಲ್ಲು, ಏನೂ ಇರಲ್ಲ. ಮತ್ತು ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ. ಇದೊಂದಿಷ್ಟು ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೀವು ಮೆಣಸಿನ್ಕಾಯಿ ಬಜ್ಜಿ ಬೋಂಡ ಇದು ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟಿಯಾಗಿರೋ ಬೋಂಡ ಸಿಗತ್ತೆ. ನೋಡಿ, ಎರಡು ಕಡೆಗೂ ಅವ್ರು ಬೇಯಿಸ್ತಾ ಇದ್ದಾರೆ. ಒಂದು ಕಡೆ ಹಾಕಿಲ್ಲ ಅಲ್ವಾ, ನೋಡಿ ಇದೆಲ್ಲ ಬೆಂದಿದೆ, ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ. ರೆಡಿಯಾಗಿದೆ ಮೆಣಸಿನ್ಕಾಯಿ ಬೋಂಡ. ಇದ್ರ ಜೊತೆ ಪುರಿ ಉಸ್ಲಿ, ಮಂಡಕ್ಕಿ ಒಗ್ಗರಣೆ, ಸೂಸ್ಲಾ ಏನು ಬೇಕಿದ್ರು ಹೇಳ್ಬೋದಾಗಿತ್ತು ಕಾಂಬಿನೇಷನ್ನು. ಈಗ ಮೆಣಸಿನ್ಕಾಯಿ ಬೋಂಡ ರೆಡಿಯಾಗಿದೆ. ನಾನು ಹೇಳಿದ್ನಲ್ಲ, ಅದೆರಡು ಟಿಪ್ಸು ಫಾಲೋ ಮಾಡಿ, ಸೂಪರಾಗಿರುತ್ತೆ. ಎಸ್, ನೋಡಿದ್ರಿ ಅಲ್ವಾ ಹೇಗೆ ಮೆಣಸಿನ್ಕಾಯಿ ಬೋಂಡ ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಾನು ತುಮಕೂರಲ್ಲಿ ಏನು ಸಿಗುತ್ತಲ್ಲ ಮೆಣಸಿನ್ಕಾಯಿ ಬೋಂಡ ಮೆಣಸಿನ್ಕಾಯಿ, ಅದನ್ನು ಯೂಸ್ ಮಾಡಿದ್ದು. ನಮ್ಮ ಕಡೆದು ಸ್ವಲ್ಪ ಖಾರ ಇರುತ್ತೆ, ಬಟ್ ತುಂಬ ಚೆನ್ನಾಗೂ ಇರುತ್ತೆ. ಟೇಸ್ಟ್ ಅಂತ ತಿನ್ನೋದಕ್ಕೆ ವಾವ್ ಅನ್ಸೋದು, ಅಷ್ಟು ಚೆನ್ನಾಗಿರುತ್ತೆ. ಅದು ಊರಿಂದ ತರಿಸಿರಲಿಲ್ಲ ನನ್ನ ಹೆಸರು ಮಾತ್ರ. ಸೊ ತುಮಕೂರಲ್ಲಿ ಏನು ಬೋಂಡ ಮೆಣಸಿನ್ಕಾಯಿ ಇತ್ತು ಅದರಲ್ಲೇ ಮಾಡಿದ್ದು. ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಈ ಬೇಸಿಗೆ ಮೆಣಸಿನ್ಕಾಯಿ ಹಾಕಿ ತಿಂತಾರೆ ಮೇಡಮ್ ಅಂತ ಬೈಕೋಬೇಡಿ. ಈ ಮಂಡಕ್ಕಿ ಒಗ್ಗರಣೆ ಅಕೇಶ್ನಲ್ ಆಗಿ ತಿಂದರೆ ನಿಮಗೂ ಒಂದು ಸ್ವಲ್ಪ ಬೇರೆ ಫೀಲ್ ಕೊಡುತ್ತೆ. ಯೂಶ್ವಲಿ ಮಾಡ್ಕೊತಾ ಇರ್ತೀರಲ್ವ, ಅದಕ್ಕೆ ಕೆಲವೊಂದು ಟಿಪ್ಸ್ನ ಹೇಳಿಬಿಟ್ಟು ನಾನು ಈ ರೆಸಿಪಿ ಹಾಕಿದ್ದೀನಿ. ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು, ಈ ಥರದ್ದು ಏನಾದರೂ ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಬೇಕೋ ಅದೆಲ್ಲದೂ ನನಗೆ ಕಮೆಂಟಲ್ಲಿ ಹೇಳಿ, ಟ್ರೈ ಮಾಡಿದ್ರೆ ಏನು ಅಂತ. ದಯವಿಟ್ಟು ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ, ಮರಿದೇ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಹೇಳಬೇಕು, ನಾನು ಕಿಚನ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಮಿಡಲ್ ಕ್ಲಾಸ್ ಕಿಚನ್ನು. ಆಲ್ಮೋಸ್ಟ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ನೋಡ್ಬಿಟ್ಟಿರ್ತೀರ ನೀವೆಲ್ಲ ಕಡೆನೂ. ಆದರೂ ಒಂದು ಮಿಡಲ್ ಕ್ಲಾಸ್ ಕಿಚನ್ ಟೂರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಆ ವಿಡಿಯೋ ಬೇಕನ್ಸುತ್ತೆ ಅವ್ರು ಎಸ್ ಅಂತ ಹಾಕಿ ನಾನು ಆದಷ್ಟು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.